ಹಲೋ ಫ್ರೆಂಡ್ಸ್, ನಮಸ್ಕಾರ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಇದು ಕರ್ಜಿಕಾಯಿ ಮಾಡೋಣ ಗಣೇಶ ಹಬ್ಬಕ್ಕೆ. ಇಲ್ಲಿ ನೋಡಿ, ನಾನೊಂದು 1/4 kg ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. 1/4 kg ಇದೆ ಇದು. ಇದಕ್ಕೆ ಒಂದು ಸ್ವಲ್ಪ ಇದು ಉಪ್ಪು ಸೇರಿಸ್ಕೊಳ್ಳೋಣ. ಪುಡಿ ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕಬೇಡಿ, ಸ್ವೀಟ್ ಮಾಡೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಉಪ್ಪು ಜಾಸ್ತಿ ಬೇಡ. ಇಲ್ಲಿ ನೋಡಿ, ಒಂದು 2 ಸ್ಪೂನಷ್ಟು ಇದು ತುಪ್ಪ ತೊಗೊಂಡಿದ್ದೀನಿ. ಇದನ್ನು ಬಿಸಿ ಮಾಡಿ ಹಾಕ್ಕೊಳ್ಳೋಣ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ. ತುಪ್ಪವನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ಕೊಳ್ಳೋಣ, ಮದ್ದಿಗೆ ಸೇರಿಸ್ಕೊಳ್ಳೋಣ. ತುಪ್ಪ ಹಾಕ್ಬಿಟ್ಟು ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ, ಕೆಲವರು ಡಾಲ್ಡಾ ಹಾಕ್ತಾರೆ. ಡಾಲ್ಡಾ ಎಲ್ಲ ಒಳ್ಳೇದಲ್ವಲ್ಲ ಆರೋಗ್ಯಕ್ಕೆ, ಅದಕ್ಕೆ ಸ್ವಲ್ಪ ತುಪ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಡಾಲ್ಡಾ ಬದಲು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಇರುತ್ತೆ, ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಕೈಯಲ್ಲಿ ಇದು ಮಾಡ್ಕೊಳ್ಳೋಣ. ಬಿಸಿ ಇರುತ್ತಲ್ವ, ಕೈ ಹಾಕಬೇಡಿ. ಒಂದು ಸ್ವಲ್ಪ ಒಂಚೂರು ಉಪ್ಪು ಹಾಕಿದ್ದೆ. ಇದು ಸ್ವಲ್ಪ ಇದು ನೀರು ಹಾಕ್ತೀರ ಫಸ್ಟ್ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಯಾವುದೇ ಹಿಟ್ಟು ಕಲಿಸುವಾಗ ಎಣ್ಣೆ ಹಾಕ್ತೀವಲ್ವ, ಅದು ಎಣ್ಣೆ ಹಾಕಿದ್ಮೇಲೆ ಕೈಯಲ್ಲಿ ಈ ರೀತಿ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ, ಆಮೇಲೆ ನೀರು ಸೇರಿಸ್ಕೊಳ್ಳೋಣ. ಈ ಥರ ಸ್ವಲ್ಪ ಉಜ್ಜಿ ಈ ರೀತಿ ಕಲಿಸ್ಕೊಳ್ಳಿ, ಅವಾಗ ಸಾಫ್ಟಾಗಿ ಬರುತ್ತೆ, ಗರಿಗರಿಯಾಗಿ. ನೋಡಿ ಫ್ರೆಂಡ್ಸ್, ಈಗ ನೋಡಿ, ನಾವು ಈ ಥರ ಹಿಡ್ಕೊಂಡ್ರೆ ಮುದ್ದೆ ಥರ ಈ ರೀತಿ ಬರಬೇಕು. ಪುಡಿ ಆಗಬಾರ್ದು, ಉಂಡೆ ಥರ ಆಗಬೇಕು ನೋಡಿ. ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು, ಒಂದೇ ಸರಿ ನೀರು ಹಾಕಬಾರ್ದು, ಚೂರು ಸೇರಿಸ್ಕೊಂಡು ಕಲಿಸೋಣ. ಒಂದೇ ಸರಿ ಹಾಕಬೇಡಿ, ಚೆನ್ನಾಗಿ ಬರೋಲ್ಲ, ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ಗಟ್ಟಿನೇ ಇರಬೇಕು ಕರ್ಜಿಕಾಯಿಗೆ. ಯಾವಾಗಲೂ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ಳಿ. ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು, ಯಾವತ್ತೋ ಒಂದು ಸರಿ. ನಾವೇನು ಯಾವಾಗಲೂ ಜಾಸ್ತಿ ಏನು ಮಾಡಲ್ವಲ್ಲ, ಮೈದಾ ಹಿಟ್ಟಾದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಮೈದಾ ಹಿಟ್ಟಲ್ಲೇ ಮಾಡ್ತಾಯಿದ್ದೇನೆ. ಗೋಧಿ ಹಿಟ್ಟಲ್ಲೂ ಬೇಕಾದರೆ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿಗಿಂತ ಒಂಚೂರು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಒಂದು ಸ್ವಲ್ಪ ನಾದ್ಕೊಳ್ಳೋಣ. ಈಗ ಒಂಚೂರು ತುಪ್ಪ ಸವರ್ಬಿಟ್ಟು ಮೇಲೆ ಬಾಕ್ಸ್ಗೆ ಹಾಕಿ ಮುಚ್ಚಳ ಹಾಕಿ ಇಟ್ಬಿಡೋಣ. ನಾನೊಂದು 1/4 kg ಅಷ್ಟು ತೊಗೊಂಡಿದ್ದೆ ಹಿಟ್ಟು. ಆಮೇಲೆ ನಾದ್ಕೊಳ್ಳೋಣ. ಸ್ವಲ್ಪ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಳ ಹಾಕಿ ಒಂದು 15 ನಿಮಿಷ ಬಿಟ್ಬಿಡೋಣ. ಸ್ವಲ್ಪ ನೆನಿಲೆ, ಮೆತ್ತಗೆ ಚೆನ್ನಾಗಾಗುತ್ತೆ ಹಿಟ್ಟು. ಸ್ವಲ್ಪ ನೆನಿಲೆ ಒಂದು ಸೈಡ್ಗೆ ಇಟ್ಬಿಡೋಣ, ರೆಸ್ಟ್ ಆಗಲಿ. ಈಗ ಹೂರ್ಣಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಹೂರಣ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿರಿ, ದೊಡ್ಡದೊಂದು ಬಟ್ಲಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಈ ರೀತಿ ಸಣ್ಣಕ್ಕೆ ತುರಿದು ಇದು ಒಣ ಕೊಬ್ಬರಿನ ಒಂದು ಬಟ್ಲಷ್ಟಿದೆ, ದೊಡ್ಡದೊಂದು ಬಟ್ಲು. ಇಲ್ಲಿ ನೋಡಿ, 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಒಂದು 100 ಗ್ರಾಮ್ ಅಷ್ಟಿರುತ್ತೆ. ಸಕ್ಕರೆ ಸೇರಿಸ್ಕೊಳ್ಳೋಣ. ನಾನು ಪೌಡ್ರ್ ಏನು ಮಾಡಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನ್ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಇದು ನೋಡಿ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿರೋದು ಒಂದು 3 ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಹೂರ್ಣ ನಿಮ್ಮ ಇಷ್ಟ, ಯಾವುದನ್ನಾದರೂ ಕಡಲೆಪಪ್ಪು, ಅದು ಇದು ಬೆಲ್ಲ ಎಲ್ಲ ಸೇರಿಸಿನೂ ಹಾಕ್ಕೋಬೋದು. ಹೂರ್ಣ ಯಾವುದಾದ್ರೂ ಸೇರಿಸ್ಕೋಬೋದು, ನಿಮ್ಮ ಇಷ್ಟ. ನಾನಿಲ್ಲಿ ಅದೇ ಕೊಬ್ಬರಿ, ಗಸಗಸೆ, ಬಿಳಿ ಎಳ್ಳು ಮತ್ತು ಸಕ್ಕರೆ ಇಷ್ಟನ್ನು ಸೇರಿಸಿದ್ದೀನಿ. ಯಾವುದನ್ನು ಪೌಡ್ರ್ ಮಾಡಿಲ್ಲ, ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಕ್ಕರೆ ಎಲ್ಲ ಒಂದೇ ಸೈಡ್ ಇರುತ್ತೆ. ಗಸಗಸೆ ಮತ್ತು ಎಳ್ಳು ಎಲ್ಲ ಚೆನ್ನಾಗಿ ಬೆರಿಬೇಕಲ್ವ. ನೋಡಿ, ಆಯಿತು. ಈಗ ಸೈಡ್ಗೆ ಇಟ್ಕೊಳ್ಳೋಣ. ಈಗ ಒಂದು 15ರಿಂದ 20 ನಿಮಿಷ ಆಗಿದೆ. ಹಿಟ್ಟು ಕಲಸಿ ಇಟ್ಕೊಂಡಿದ್ದೀವಲ್ಲ, ನೋಡಿ, ಇದನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ. ಈ ಸ್ಲ್ಯಾಬ್ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ. ಅದು ಒಂಚೂರು ಹಿಟ್ಟು, ಒಣ ಹಿಟ್ಟು ಹಾಕ್ಕೊಂಡಿಲ್ಲ, ಒಂಚೂರು ಮೆತ್ಕೊಳ್ಳೋದು. ತುಪ್ಪ ಹಾಕ್ಬಿಟ್ಟು ಕಲಿಸ್ಕೊಂಡಿದ್ವಲ್ಲ, ಹಾಗಾಗಿ ಹಿಟ್ಟು ಹಾಕ್ದಿದ್ರು ಅಂಟಲ್ಲ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ನಾದ್ಕೊಂಡು ಈ ರೀತಿ ಚಿಕ್ಕದಾಗಿ ಉಂಡೆ, ನಾವು ಪೂರಿಗೆ ಮಾಡ್ತೀವಲ್ವ ಅಷ್ಟು ಗಾತ್ರ ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ಲಟ್ಸ್ಕೊಳ್ಳೋಣ. ಚಪಾತಿ ಹಿಟ್ಟು ಲಟ್ಸ್ತೀವಲ್ವ ಆ ಥರ ನೋಡಿ ಫ್ರೆಂಡ್ಸ್, ಈ ರೀತಿ. ಇದೇನು ರೌಂಡ್ ಏನಿಲ್ಲ, ಕರ್ಜಿಕಾಯಿ ಮೋಲ್ಡಲ್ಲಿ ಪ್ರೆಸ್ ಮಾಡ್ತೀವಲ್ವ, ಸ್ವಲ್ಪ ಈ ರೀತಿ ಸ್ಲ್ಯಾಬ್ ಮೇಲೆ ಹಾಕ್ಬಿಟ್ಟು ಲಟ್ಸ್ಕೊಳ್ತಾ ಇದ್ದೀನಿ.
ಏನು ಇದಾಗಲ್ಲ, ಮೈದಾ ಹಿಟ್ಟಲ್ವ, ತೆಳುಗೆ ಲಟ್ಸ್ಕೊಬೋದು, ಎಷ್ಟು ಬೇಕಾದರೂ ತೆಳುಗೆ ಬರುತ್ತೆ, ಕಟ್ಟಾಗೋದು ಇಲ್ಲ. ತೆಳುಗೆ ಬೇಕಾದರೂ ಬರುತ್ತೆ, ಕಟ್ಟಾಗಲ್ಲ. ಇದು ಬಿಸಿ ತುಪ್ಪ ಹಾಕ್ಬಿಟ್ಟು ಕಲಿಸ್ಕೊಂಡಿದ್ದೀವಲ್ವ. ಚಿಕನ್ ಮೋಲ್ಡಿಗೆ ಸ್ವಲ್ಪ ಕ್ಲೀನಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ. ಎಣ್ಣೆ ಹಚ್ಕೊಳ್ಳಿ, ಇಲ್ಲಾಂದರೆ ಮೆತ್ಕೊಳ್ಳುತ್ತೆ. ಎಷ್ಟು ಇಡಿಸುತ್ತೋ ಅಷ್ಟು ತುಂಬಿಸ್ಕೊಳ್ಳೋಣ. ಫುಲ್ಲಾಗೋಷ್ಟು ತುಂಬಿಸ್ಕೊಳ್ಳೋಣ. ಎಕ್ಸ್ಟ್ರಾ ಹಿಟ್ಟು ತೆಗೆದುಬಿಡೋಣ. ಇನ್ನೊಂಚೂರು ಓಪನ್ ಆಯಿತು, ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಹೀಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ, ಅದು ಮೆತ್ಕೊಳ್ಳಲ್ಲ, ಇಲ್ಲಾಂದರೆ ಮೋಲ್ಡಿಗೆ ಮೆತ್ಕೊಂಡ್ಬಿಡುತ್ತೆ. ನಾನು ಸ್ವಲ್ಪ ಹೂರಣ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಫುಲ್ ಇದ್ದರೆ ತಿನ್ನುವಾಗ ಚೆನ್ನಾಗಿರುತ್ತೆ, ಕಡಿಮೆ ಇದ್ದರೆ ಬರೀ ಹಿಟ್ಟೆ ಇರುತ್ತೆ, ಮೈದಾ ಹಿಟ್ಟೆ. ಈ ರೀತಿ ಮೆತ್ತ ಪ್ರೆಸ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಹಿಟ್ಟನ್ನ ತೆಕ್ಕೊಂಬಿಡಿ. ಹೀಗೆ ಸ್ವಲ್ಪ ಇಲ್ಲಾದರೂ ಓಪನ್ ಆದರೆ ಒಂಚೂರು ಕೈಯಲ್ಲಿ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ತೆಗಿಯೋವಾಗ ಸರಿ ಒಂಚೂರು ಓಪನ್ ಆದರೆ ಕೈಯಿಂದ ಪ್ರೆಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಒಂದು 1/4 ಲೀಟ್ರಷ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ, ಒಂದು 4-5 ರೆಡಿ ಮಾಡ್ಕೊಂಡಿದ್ದೀನಿ, ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ, ಮೆತ್ತಗೊಂದೊಂದಾಗಿ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಓಪನ್ ಇದ್ದರೆ ಎಲ್ಲ ಎಣ್ಣೆಲಿ ಬಿಟ್ಕೊಂಡ್ಬಿಡುತ್ತೆ. ಮೋಲ್ಡಿಂದ ತೆಗಿಯೋವಾಗ ಒಂದೊಂದು ಸರಿ ಸ್ವಲ್ಪ ಓಪನ್ ಆಗಿಬಿಡುತ್ತೆ. ಅಲ್ಲಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ಕೊಳ್ಳಿ. ಮೆತ್ತಕ್ಕೆ ಒಂದೊಂದೇ ಹಾಕಿ, ಒಂದು ಸರಿ ಒಂದು 4-5 ಹಾಕಿ. ಕಡಿಮೆ ಎಣ್ಣೆ ಇದ್ದರೆ 2-3 ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬೇಡಿ. ಒಂದರ ಮೇಲೆ ಒಂದು ಸಾಕು. ನಾವು ಇಟ್ಟಿರೋ ಎಣ್ಣೆಗೆ 5 ಹಾಕ್ಕೊಂಡಿದ್ದೀನಿ. ಸ್ವೀಟ್ ಆಗಿದೆ, ಬೇಗನೂ ಬೇಯುತ್ತೆ. ಇದು ರೆಡಿ ಮಾಡ್ಕೊಳ್ಳೋದಷ್ಟೇ ಸ್ವಲ್ಪ ಟೈಮ್ ತಗೊಳುತ್ತೆ. ಬೇಯೋದು ಪೂರಿ ರೀತಿ ಬೇಗ, ಸುಮ್ಮನೆ ಜಸ್ಟ್ ಎಣ್ಣೆಗೆ ಹಾಕಿದ ತಕ್ಷಣ ಬೇಗ ಬೇಯುತ್ತೆ. ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳಿ. ಈಗ ಹಬ್ಬ ಅಲ್ವಾ, ಗಣೇಶ ಹಬ್ಬ, ಸ್ವಲ್ಪ ಕಡುಬು ಕರ್ಜಿಕಾಯಿ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳಿ. ಸ್ವಲ್ಪ ಹಿಂದಿನ ದಿವಸ ಇದನ್ನು ಮಾಡಿಕೊಂಡ್ರೆ ಹಬ್ಬದ ದಿವಸ ಕಡುಬು ಮಾಡ್ಕೋಬೋದು. ತಿರ್ಗಿಸೋಗ್ಲಷ್ಟು ನಿಧಾನ ತಿರ್ಗಿಸಿ. ನೋಡಿ, ಸಾಕಾಗಿದೆ, ತೆಗಿಯೋಣ. ತುಂಬ ಕಪ್ಪಾಗೋದು ಬೇಡ, ಚೆನ್ನಾಗಿರಲ್ಲ, ಸೀದೋಗ್ಬಿಡುತ್ತೆ. ಸ್ವಲ್ಪ ಈ ಬ್ರೌನ್ ಬಂದಿದೆ ಅಲ್ವ, ಇಷ್ಟ ಆದರೆ ಸಾಕು, ಬೆಂದಿರುತ್ತೆ. ಪೂರಿ ಕಲರ್ ಬಂದರೆ ಸಾಕು. ನಾವು ಪೂರಿ ಮಾಡುವಾಗ ಯಾವ ಕಲರ್ ಬರುತ್ತೋ ಅಷ್ಟಾದರೆ ಸಾಕು. ತೆಗೆದ್ಬಿಡೋಣ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಸೋಸ್ಕೊತಾವಲ್ಲಿ. ಇನ್ನೂ ಇಷ್ಟಿದೆ, ಇದನ್ನು ಮಾಡ್ಕೊಂಬಿಡೋಣ. ಸಣ್ಣ ಸಣ್ಣ ಇಷ್ಟಿಷ್ಟು ಪೂರಿ ಮಾಡ್ತೀವಲ್ವ ಅಷ್ಟಿಷ್ಟು ಗಾತ್ರ ಉಂಡೆ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಇದನ್ನು ಮಾಡ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಕರ್ಜಿಕಾಯಿ ರೆಡಿಯಾಗಿದೆ. ನೋಡಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು. ನಾವು ಕಲಿಸ್ಕೊಂಡು ಒಂದು 1/4 kg ಹಿಟ್ಟು ಕಲಿಸ್ಕೊಂಡಿದ್ದೀವಿ. ಒಂದು 20 ಆಗಿದೆ. ನೋಡಿ, ಇದೇ ಹಿಟ್ಟಿಂದ ಒಂದು 4 ಮೋದಕನೂ ಮಾಡಿದ್ದೀನಿ. ದೇವರು ಇದು ನೈವೇದ್ಯಕ್ಕೆ ಇಡಲಿಕ್ಕೆ. ಇದನ್ನೇ ಸ್ವಲ್ಪ ರೌಂಡ್ ಶೇಪ್ ಮಾಡ್ಕೊಂಡು ಮೋದಕ ಥರ ಇದೊಂದು 4 ಮಾಡ್ಕೊಂಡಿದ್ದೀನಿ. ನೋಡಿ, ನೀವು ಮಾಡ್ಕೊಳ್ಳಿ, ಹಬ್ಬಕ್ಕೆ ತುಂಬ ಚೆನ್ನಾಗಿ ಬಂದಿದೆ, ಗರಿಗರಿಯಾಗಿ. ನೋಡಿ, ಒಂದು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಗರಿಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಮಾಡ್ಕೊಳ್ಳಿ, ಹಬ್ಬಕ್ಕೆ ಮನೆಯಲ್ಲೇ ಚೆನ್ನಾಗಿರುತ್ತೆ. ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಗೆ ಕಮೆಂಟ್ ಮೂಲಕ ತಿಳಿಸಿ, ಬೇರೆಯವ್ರಿಗೂ ಶೇರ್ ಮಾಡಿ. ಚೆನ್ನಾಗಿ ಬಂದರೆ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ವೀಡಿಯೋಗಳು ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ.